ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರು, ಈ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನ ನೀವು ನೋಡಿರ್ತೀರಾ ಅಲ್ವಾ? ಅದೇ ರೀತಿ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಬದಲಾಗ್ತಾ ಇರುವಂಥದ್ದನ್ನು ನೀವು ನೋಡಬೇಕು. ರಾಹುಲ್ ಗಾಂಧಿ ಹೇಳಿದ ಹಾಗೆ ಯುದ್ಧ ಆಲ್ರೆಡಿ ಶುರುವಾಗಿದೆ. ಅದೇ ಭಾರತದ ವಿರುದ್ಧ ಕಾಂಗ್ರೆಸ್ನ ಯುದ್ಧ ಶುರು ಆಗಿದೆ. ಹಿಂದೂಗಳ ವಿರುದ್ಧ ಕಾಂಗ್ರೆಸ್ ಯುದ್ಧವನ್ನ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಕಾಂಗ್ರೆಸ್ ಅಕ್ಷರಶಃ ಮುಸ್ಲಿಂ ಲೀಗ್ ಆಗಿ ಬದಲಾಗ್ತಾ ಇದೆ. We are now fighting the BJP, the RSS and the Indian state itself. Indian state itself. Indian state itself. Places of Worship Act ಅಂದ್ರೆ ಪೂಜಾ ಸ್ಥಳಗಳ ಕಾಯ್ದೆ. ಈ ಕಾಯ್ದೆ ಬಗ್ಗೆ ಮಾತನ್ನು ಎತ್ತಿದ್ರೆ ಸಾಕು, ಮುಸ್ಲಿಂ ಲೀಗ್ಗೆ ಆತಂಕ ಶುರುವಾಗಿ ಬಿಡತ್ತೆ. ಇನ್ನು ಈ ಅಬ್ಬಾಜಾನ್ ಅದೇ ಓವೈಸಿ ಅಂತವರಿಗೆ ಪುಕು ಪುಕು ಅಂತ ಅನ್ನುತ್ತೆ. ಅದೇ ಆತಂಕ ಕಾಂಗ್ರೆಸ್ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಅದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದೆ. ಪೂಜಾ ಸ್ಥಳಗಳ ಕಾಯ್ದೆ 1991ರ ನಿಯಮಾವಳಿಯನ್ನ ಪ್ರಶ್ನಿಸುವಂತಹ ಅರ್ಜಿಗಳನ್ನ ವಿರೋಧ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದೆ. ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವದ ವಿರುದ್ಧ ಬಿಜೆಪಿ ನಾಯಕ, ಅದೇ ರೀತಿ ವಕೀಲ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅವರು ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಮಧ್ಯಪ್ರವೇಶವನ್ನ ಕೋರಿ ಕಾಂಗ್ರೆಸ್ ಅರ್ಜಿಯನ್ನ ಈ ಹಿಂದೆ ಸಲ್ಲಿಕೆ ಮಾಡಿತ್ತು. ಕಾಂಗ್ರೆಸ್ ಭಾರತದಲ್ಲಿ ಜಾತ್ಯತೀತತೆಯನ್ನ ಕಾಪಾಡೋದಕ್ಕೆ ಈ ಕಾಯ್ದೆ ಅಗತ್ಯ ಆಗಿದೆ ಅಂತ ಹೇಳ್ತಾ ಇದೆ. ಅದನ್ನ ಪ್ರಶ್ನೆ ಮಾಡೋದು, ಜಾತ್ಯತೀತತೆಯ ಸ್ಥಾಪಿತ ತತ್ವಗಳನ್ನ ದುರ್ಬಲಗೊಳಿಸುವಂತಹ ದುರುದ್ದೇಶಪೂರಿತ ಪ್ರಯತ್ನ ಅಂತ ಅರ್ಜಿಯನ್ನ ಸಲ್ಲಿಸ್ತಾ ಇದೆ. ವೀಕ್ಷಕರು, ಇಲ್ಲಿ ಕಾಂಗ್ರೆಸ್ನ ವಾದ ಏನ್ ಗೊತ್ತಾ? ಕಾಯ್ದೆಯಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಭಾರತದ ಕೋಮು ಸೌಹಾರ್ದತೆ, ಅದೇ ರೀತಿ ಜಾತ್ಯತೀತ ವ್ಯವಸ್ಥೆಗೆ ಧಕ್ಕೆ ಉಂಟಾಗತ್ತಂತೆ. ಕಾಂಗ್ರೆಸ್ ಜಾತ್ಯತೀತ ತತ್ವಗಳಿಗೆ ಬದ್ಧವಾಗಿದ್ದುಕೊಂಡೇ ಲೋಕಸಭೆಯಲ್ಲಿ ಅವತ್ತು ಜನತಾದಳ ಪಕ್ಷ ಬಹುಮತವನ್ನ ಪಡೆದು ಅಧಿಕಾರದಲ್ಲಿ ಕೂತಿತ್ತಲ್ಲ. ಸೊ ಆ ಸಂದರ್ಭದಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಈ ಕಾಂಗ್ರೆಸ್ ವಹಿಸಿತ್ತು. ಸೊ ಅವ್ರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳಿವೆ. ಏನು? ತಾನು ಕಾಯ್ದೆಯ ಮಂಡನೆ ಮತ್ತು ಜಾರಿಗೆ ಜವಾಬ್ದಾರನಾಗಿರೋದ್ರಿಂದ ತನಗೆ ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ, ಕಾಯ್ದೆ ಜಾರಿಯ ಕಾನೂನು ಮಾನ್ಯತೆಯ ರಕ್ಷಣೆಯನ್ನ ಮಾಡೋದಕ್ಕೆ ನ್ಯಾಯಾಲಯ ಅನುಮತಿಸಬೇಕು. ದೇಶದ ಎಲ್ಲಾ ಸಮುದಾಯಗಳ ನಡುವೆ ಕೋಮು ಸೌಹಾರ್ದತೆ ಮತ್ತು ಸೌಹಾರ್ದ ಸಂಬಂಧಗಳಿಗೆ ಪೂಜಾ ಸ್ಥಳಗಳ ಕಾಯ್ದೆ ಬಹಳ ಅಗತ್ಯ. ಬಿಜೆಪಿಯ ಉಪಾಧ್ಯಾಯ ಅವರು ಸಲ್ಲಿಸಿರುವಂತಹ ಮನವಿ ಆಕ್ಷೇಪಾರ್ಹ ಉದ್ದೇಶಗಳಿಂದ ಕೂಡಿದೆ. ಉಪಾಧ್ಯಾಯ ಅವರ ಅರ್ಜಿ ಹಿಂದೂ, ಸಿಖ್, ಜೈನ, ಅದೇ ರೀತಿ ಬೌದ್ಧ ಸಮುದಾಯಗಳ ಸದಸ್ಯರಿಗೆ ಮಾತ್ರ ಅನ್ವಯ ಆಗಿರೋದ್ರಿಂದ ಇದರಲ್ಲಿ ತಾರತಮ್ಯ ಇದೆ. ಆದರೆ ಈ ಕಾಯ್ದೆ ಏನಿದೆ ಅದು ಎಲ್ಲಾ ಧಾರ್ಮಿಕ ಸಮುದಾಯಗಳ ನಡುವೆ ಸಮಾನತೆಯನ್ನ ತರುತ್ತೆ. ಇಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ವಿಶೇಷತೆಯನ್ನ ಒದಗಿಸೋದಿಲ್ಲ. ಅಂತಹ ವಿಚಾರಣೆ ಇಲ್ಲ. ಇಲ್ಲಿ ಕಾಯ್ದೆಯ ಯಾವುದೇ ಬದಲಾವಣೆಗಳು ಅಂದ್ರೆ ಚಿಕ್ಕ ಬದಲಾವಣೆಯನ್ನ ತಂದ್ರೂ ಕೂಡ ಅದು ಭಾರತದ ಕೋಮು ಸೌಹಾರ್ದತೆಯ, ಜಾತ್ಯತೀತ ವ್ಯವಸ್ಥೆಗೆ ಅಂಡ್ ಸಾರ್ವಭೌಮತೆ, ಅದೇ ರೀತಿ ಏಕತೆಗೆ ಧಕ್ಕೆಯನ್ನ ತರಬಹುದು. ಇದು ಕಾಂಗ್ರೆಸ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿರುವಂತಹ ಅಂಶಗಳು. ವೀಕ್ಷಕರೇ, ಇದರ ಸತ್ಯಾಸತ್ಯತೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೊದಲು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಇದು ಯಾಕೆ ಬಂತು ಅಂಡ್ ಅದಕ್ಕೆ ಇಷ್ಟೊಂದು ವಿರೋಧ ಯಾಕಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ನೋಡಿ, 1990ರ ಸಮಯದಲ್ಲಿ ಬಿಜೆಪಿ ರಾಮ ಮಂದಿರದ ಹೋರಾಟವನ್ನ ದೇಶದ ತುಂಬ ತಗೊಂಡು ಹೋಗ್ತಾರೆ. ಬಾಬ್ರಿ ಮಸೀದಿ ಜಾಗವನ್ನ ಹಿಂದೂಗಳಿಗೆ ಮರಳಿ ಕೊಡ್ಲೇಬೇಕನ್ನುವಂತ ಹೋರಾಟವನ್ನ ಬಹಳ ಜೋರಾಗಿ ಮಾಡುತ್ತೆ. ಆಗ ಪ್ರಧಾನಮಂತ್ರಿ ಆಗಿದ್ದಂಥವರು PV ನರಸಿಂಹರಾವ್ ಅವರಿಗೆ ಇದು ಇನ್ನೂ ಹೀಗೆ ಮುಂದುವರೆದುಕೊಂಡು ಹೋದ್ರೆ ನಮಗೆ ಒಂದು ಸ್ವಲ್ಪ ಡೇಂಜರ್ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗತ್ತೆ. ಇವತ್ತು ರಾಮ ಮಂದಿರವನ್ನ ಕೇಳ್ತಾ ಇದ್ದಾರಾ, ಇದಾದ ನಂತರ ಮತ್ತೆ ಕಾಶಿಯನ್ನ ಕೇಳ್ತಾರೆ, ಅದಾದ ನಂತರ ನಮಗೆ ಮಥುರಾ ಮರಳಿ ಕೊಡಿ ಅಂತ ಕೇಳ್ತಾರೆ.
ನಮ್ಮ ದೇಶದಲ್ಲಿ ನೋಡಿದ್ರೆ 30,000 ಮಂದಿರಗಳನ್ನ ನಾಶ ಮಾಡಿದ್ದಾರೆ. ಅಂಡ್ ಅವುಗಳ ಪೈಕಿ ಬಹುತೇಕ ದೇವಾಲಯಗಳು ಮಸೀದಿಯಾಗಿ ಪರಿವರ್ತನೆ ಆಗಿದೆ. ಇನ್ನು ಈ 30,000ವನ್ನ ಒಂದೊಂದಾಗಿ ಇವರು ತಗೊಳ್ತಾ ಹೋದ್ರೆ ಏನು ಮಾಡೋದು ಅಂತ ಬಹಳ ಚೆನ್ನಾಗಿ ತಲೆ ಖರ್ಚು ಮಾಡಿ ತಮ್ಮ ಕಂತ್ರಿ ಬುದ್ಧಿಯನ್ನ ಯೂಸ್ ಮಾಡಿ ಒಂದು ಕಾಯ್ದೆಯನ್ನ ತರ್ತಾರೆ. ಅದುವೇ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. 1947 ಆಗಸ್ಟ್ 15ರಂದು ಅಂದ್ರೆ ಅಲ್ಲಿಂದ ಯಾವ ಯಾವ ಪೂಜಾ ಸ್ಥಳಗಳು ಯಾವ ಯಾವ ಸ್ವರೂಪದಲ್ಲಿ ಇದ್ವೋ, ಎಲ್ಲೆಲ್ಲಿ ಯಾವ ಯಾವ ಧಾರ್ಮಿಕ ಆಚರಣೆಗಳು ನಡೀತಾ ಇದ್ವೋ ಅವೆಲ್ಲವೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗಬೇಕನ್ನುವಂಥದ್ದು ಈ ಕಾಯ್ದೆಯಲ್ಲಿ ಇರುವಂಥದ್ದು. ನಿಮಗೆ ಗೊತ್ತಿರಲಿ, ಈ ಕಾಯ್ದೆಯ ವ್ಯಾಪ್ತಿಯಿಂದ ಅವತ್ತು ಅಯೋಧ್ಯೆಯ ರಾಮ ಮಂದಿರವನ್ನ ಹೊರಗೆ ಇಡಲಾಗತ್ತೆ. ಸೊ ಈಗ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಆ ಕಾಯ್ದೆನೇ ತಪ್ಪು, ಅದನ್ನ ರದ್ದು ಮಾಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ರದ್ದು ಮಾಡಿ ಅನ್ನುವಂಥದ್ದು ಒಂದು ಕಡೆ ಹಿಂದೂಗಳ ವಾದ ಆದ್ರೆ, ಅದನ್ನ ರದ್ದು ಮಾಡಬೇಡಿ, ಮಾಡಬಾರ್ದು ಅನ್ನುವಂಥದ್ದು ಮುಸಲ್ಮಾನರ ವಾದ. ಬಟ್ ಯಾಕೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ವೀಕ್ಷಕರೇ, ನಾನು ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಗ್ಗೆ ಹೇಳ, ನನ್ನ ಪ್ರಕಾರ ಇದು ಆಕ್ಟೇ ಅಲ್ಲ, ಇದೊಂದು ಕ್ರೈಮ್ ಅಂತ ಹೇಳ್ಬೋದು. ನೋಡಿ, ನನಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಅಂತ ಹೇಳಿದ್ರೆ, ಹಿಂದೂಗಳಿಗೆ ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಅನ್ಯಾಯ ಆಗಿದೆ, ಅಲ್ಲಿ ತಪ್ಪು ನಡೆದಿದೆ, ಅದನ್ನ ಸರಿ ಮಾಡಿ ಅಂತ ಹಿಂದೂಗಳು ಕಾನೂನಿನ ಮೊರೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಡೆಮೋಕ್ರಸಿ ಅನ್ನುವಂಥದ್ದು ಎಲ್ಲಿದೆ? ಹಿಂದೂಗಳು ನ್ಯಾಯವನ್ನ ಕೇಳೋದಕ್ಕೆ ಕೋರ್ಟಿಗೆ ಹೋಗಲೇಬಾರದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಕರೆಕ್ಟ್ ಇದೆ ಅಲ್ವಾ ನನ್ನ ಪ್ರಶ್ನೆ? ವೀಕ್ಷಕರೇ, ಕಾಂಗ್ರೆಸ್ ಹೇಗೆ ಮುಸ್ಲಿಂ ಲೀಗ್ ಆಗಿ ಬದಲಾಗ್ತಾ ಇದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಿಮಗೆ? ರಾಹುಲ್ ಗಾಂಧಿ ಹೇಳಿದ ಹಾಗೆ ಕಾಂಗ್ರೆಸ್ ಭಾರತದ ವಿರುದ್ಧ ಅಂಡ್ ಇಲ್ಲಿನ ಹಿಂದೂಗಳ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿ ಆಗಿದೆ. We are now fighting the BJP, the RSS and the Indian state itself. Indian state itself. Indian state itself. We are now fighting the BJP, the RSS and the Indian state itself. Indian state itself. Indian state itself. ಇನ್ನೂ ಹಿಂದೂಗಳು ಕೈ ಕಟ್ಟಿ ಕೂತರೆ POKಯನ್ನ ಚೀನಾಗೆ ಮಾರಿದ ಹಾಗೆ ನಮ್ಮ ಇಡೀ ದೇಶವನ್ನ ಖಂಡಿತವಾಗ್ಲೂ ಈ ಕಾಂಗ್ರೆಸ್ ಮಾರ್ತಾರೆ. ಹುಷಾರಾಗಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.